ಇನ್ನು ಚೆಕ್ ಬೌನ್ಸ್ ಕೇಸ್ನಲ್ಲಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ಈಗ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಚೆಕ್ ಬೌನ್ಸ್ ಕೇಸ್ನಲ್ಲಿ ಬಿಜೆಪಿ ಆರೋಪ ಏನು ಮಾಡ್ತಾ ಇದೆ ರವಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೇರವಾಗಿ ಮಧು ಬಂಗಾರಪ್ಪ ಬಿಜೆಪಿ ವಿರುದ್ಧ ತಿರುಗೇಟನ್ನು ಕೊಡ್ತಿದ್ದಾರೆ. ರವಿಕುಮಾರ್ ಬಗ್ಗೆ ಮಾತನಾಡ್ತಾ ನನ್ನ ರಾಜೀನಾಮೆ ಏನು ಕೇಳ್ತಿದ್ದಾರೆ ಅದು ಸರಿಯಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇನ್ನು ರವಿಕುಮಾರ್ ಬಗ್ಗೆ ಆರೋಪ ಮಾಡುವಂಥ ಬಿಜೆಪಿ ಕಾರ್ಯದರ್ಶಿ ರವಿಕುಮಾರ್ ವಿರುದ್ಧ ಮಾತನಾಡುವಂಥ ಮಧು ಬಂಗಾರಪ್ಪ ಗ್ರಾಮ ಪಂಚಾಯತಿ ಗೆಲ್ಲುವಂಥ ಸಾಮರ್ಥ್ಯ ಕೂಡ ಇಲ್ಲ ಅಂತ ಈಗ ಮಾತನಾಡ್ತಿದ್ದಾರೆ. ಯಾರು ಭ್ರಷ್ಟಾಚಾರದಲ್ಲಿ ಅಪರಾಧಿಗಳಾಗಿದ್ದರು ಅವರೆಲ್ಲರೂ ಟ್ವೀಟ್ ಮಾಡ್ತಾರೆ. ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ಮಾನ್ಯ ವಿಜೇಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯ ಅಧ್ಯಕ್ಷರು, ನಳಿನ್ ಕಟೀಲ್ ಅವರು ಬಿಜೆಪಿಯ ಮಾಜಿ ಅಧ್ಯಕ್ಷರು, ಇನ್ನೊಬ್ಬರಿದ್ದಾರೆ ರವಿಕುಮಾರ್ ಅಂತ ಹೇಳಿ. ಐ ಥಿಂಕ್ ಮೋಸ್ಟ್ ಯೂಸ್ಲೆಸ್ ಫೆಲೋ ಹೀಸ್. ಅವನ ಜೀವನದಲ್ಲಿ ಗ್ರಾಮ ಪಂಚಾಯತಿನೂ ಗೆಲ್ಲೋ ಯೋಗ್ಯತೆ ಇಲ್ಲ. ರವಿಕುಮಾರ್ ಅನ್ನೋರು ರೆಸಿಗ್ನೇಷನ್ ಕೇಳ್ತಾರೆ. ಅವ್ರ ಲೈಫಲ್ಲಿ ಓಟ್ ಹಾಕಿಸ್ಕೊಂಡಿಲ್ಲ. ಅವರು ಸಾಮಾನ್ಯ ಜನರ ಪ್ರಜಾಪ್ರಭುತ್ವದಲ್ಲಿ ಅವ್ರ ಲೈಫಲ್ಲಿ ಒಂದು ಓಟ್ ಹಾಕ್ಕೊಂಡಿಲ್ಲ. ಅವ್ರನ್ನ ಬಿ ಜೆ ಪಿಯವರು ಬರೀ ಬಾಯಿಗೆ ಉಪಯೋಗ ಮಾಡ್ಕೊಳ್ಳೋಕೆ ಬಿಟ್ಬಿಟ್ಟಾರೆ. ಅವ್ರನ್ನ ಇದೇ ಕೆಲಸ ಅವರಿಗೆ, ಹೋಗೋದು ಮಾಧ್ಯಮದಲ್ಲಿ ಹೇಳೋದು, ಹೋಗೋದು ಮಾಧ್ಯಮದಲ್ಲಿ ಹೇಳೋದು. ಆರ್ ಅಶೋಕ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆರ್ ಅಶೋಕ್ ಅವರೇ, ಇವತ್ತು ನಿಮ್ಮ ಮೇಲೆ ಭ್ರಷ್ಟಾಚಾರದ ಒಂದು ದೊಡ್ಡ ಹೊರೆ ಇದೆ. ನಿಮ್ಮ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು 40,000, 4 ರೂಪಾಯಿ ತಗೊಳ್ಳಿ, ನಂಗೆ ಗೊತ್ತಿಲ್ಲ, ಸಾವಲ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷದ ನಾಯಕ. ನೀವು ಸಾವಲ್ಲಿ ಭ್ರಷ್ಟಾಚಾರದ ಹೊರೆಯನ್ನು ಕಾಂಗ್ರೆಸ್ ಅವ್ರು ಮಾಡಲಿಲ್ಲ, ನಾವು ಹೇಳ್ತಾ ಇದ್ವಿ, ಯಾರೂ ನಂಬಲಿಲ್ಲ. ಪಾಪ ಯತ್ನಾಳ್ ಅವರು